ಇವ್ರನ್ನ ಸೋಲಿಸ್ಲಿಕ್ಕೆ ಸ್ವತಃ ಮೋದಿಯವ್ರಿಗೂ ಸಾಧ್ಯ ಇಲ್ಲ, ಪಕ್ಷೇತರ ನಿಂತಿದ್ದಾರೆ ಇವರು, ಮೋದಿಯವ್ರಿಗೂ ಸಾಧ್ಯ ಇಲ್ಲ, ಶಾ ಅವ್ರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಇದರ ಕುರಿತಾಗಿ ನಮ್ಮ ಅಶೋಕ್ ಅರೋರಾ ಅನ್ನುವಂಥವ್ರು ಒಬ್ಬ ತಜ್ಞರು ಹೇಳ್ತಾರೆ, ಇವತ್ತು ಗೆಲ್ಲುವುದು ಕೇವಲ ಪ್ರಜಾತಂತ್ರ ಅಲ್ಲಿದು ಮೋದಿ ತಂತ್ರ ಅಂತ, ಹಣ ಒಂದೇ ಗೆಲ್ಲುವುದಿಲ್ಲ ಅನ್ನುವಂಥ ವಾದ ಮಾಡ್ತಾರೆ. ಅದು ಸತ್ಯನೂ ಅದ. ಈ ದಿಶೆಯಲ್ಲಿ ನಾವು ಕೇವಲ ಬಿ ಜೆ ಪಿನ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಕಾಂಗ್ರೆಸ್ ದೂಸರದ ಪರಿಸ್ಥಿತಿ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಲ್ಲಿ ನೀವು ನೋಡಿದಿರಿ. ವಿಧಾನ ಪರಿಷತ್ ನಿನ್ನೆ 7ರಲ್ಲಿ 2 ಬಿ ಜೆ ಪಿ, 5 ಕಾಂಗ್ರೆಸ್. ಅದು 5ನೇದು ಬರೋ ಸಾಧ್ಯ ಇರಲಿಲ್ಲ. ಕ್ರಾಸ್ ಔಟ್ ಆಗಿದ್ದು ಮತ್ತೇನಾಗಿದ್ದು ನಿಮ್ಗೆ ಗೊತ್ತದ. ಇಲ್ಲಿಯೂ ಸಹಿತ ಏನಪ್ಪ ಅಂತಂದ್ರೆ ಆತ್ಮಸಾಕ್ಷಿಗೆ ಆಧಾರವಾಗಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರ ಮತ ಹಾಕಿದರು, ಜೊತೆಗೆ ಜಿ ಟಿ ದೇವೇಗೌಡರು, ಇನ್ನುಳಿದ ಪಕ್ಷೇತರ ಹಾಕಿರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇವರು ಸಾವಿರಾರು ಕೋಟಿ ರೂಪಾಯಿ ಒಡೆಯರು. ಇಲ್ಲಿಯೂ ಸಹಿತ ಹಣದ ವ್ಯವಹಾರ ಆಗಿಲ್ಲ ಅಂತೀರ ನೀವು. ಅವ್ರ ವಿರೋಧಿಗಳು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ದುಡ್ಡಿಂದೆಲ್ಲ ಖರೀದಾಗ್ಯದ ಅಂತೇಳಿ. ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಟೀಕಾ ಮಾಡ್ತಾ ಇದ್ದಾರೆ ಖರೀದಿ ಆಯ್ತಪ್ಪ ಅಂತೇಳಿ. ಅಂತ ಅವ್ರೇನು ಕಡಿಮೆ ಇರಲಿಲ್ಲ, ಅವರು ದುಡ್ಡನ್ನು ಹಂಚುವಂಥ ಕೆಲಸವನ್ನು ಮಾಡೋದು ಅವ್ರು ಪ್ರವೀಣಲ್ಲ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರಲ್ಲಿದ್ದಂಥದ್ದು ಅಪರಂಪಾರ ಹಣ ಇವ್ರು ಇಲ್ಲ ಅನ್ನೋದು ಕಾರಣಕ್ಕೆ ಅವ್ರು ಸೋತರು ಅನ್ನೋಂಥ ವಾದ ಮಾಡ್ತಾ ಇದ್ದಾರೆ. ಇದನ್ನು 2 ಗಂಟೆಗಳನ್ನ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಈ ರಾಜ್ಯಸಭೆಗೆ ಹೋಗುವಂಥವ್ರು ಅಥವಾ ಇವತ್ತು ವಿಧಾನ ಪರಿಷತ್ಗೆ ಹೋಗುವಂಥವ್ರು ದುಡ್ಡಿದ್ದವರು ಮಾತ್ರ. ನಿಜವಾಗಿ 2 ಮೇಲ್ಮನೆಗಳು ಎದಕ್ಕಿದ್ದಾವಪ್ಪ ಅಂತಂದ್ರೆ ಗೈಡೆನ್ಸ್ ಮಾಡೋ ಸಲುವಾಗಿ. ಇಡೀ ಪ್ರಜಾತಂತ್ರ ಕೆಡಬಾರ್ದು, ಮತ್ತೊಂದು ಆಗಬಾರ್ದು, ದುಡ್ಡಿನ ವ್ಯವಹಾರ ನಡೀಬಾರ್ದು, ಯೋಗ್ಯರು ಸಮಾಜಕ್ಕೆ, ಅದರಲ್ಲೂ ಮುಖ್ಯವಾಗಿ ತಮ್ಮ ಕೆಳಮನೆಯ ಸದಸ್ಯರಿಗೆ ಅಂದ್ರೆ ಜೂನಿಯರ್ಸ್, ಅದ್ರ ಪವರ್ ಅಲ್ಲಿ ಹೆಚ್ಚದ, ಆ ಮಾತು ಬೇರೆ. ಅವ್ರಿಗೆ ಗೈಡ್ಲೈನ್ಸ್ ಕೊಡೋ ಸಲುವಾಗಿ, ತಿಳಿಸ್ಕೊಳ್ಳೋ ಸಲುವಾಗಿ ಇದ್ದಂಥವ್ರನ್ನೆಲ್ಲ ಅಲ್ಲಿ ಈ ರೀತಿ ಹಣ ಒಂದು ಕಡೆ ಬಿ ಜೆ ಪಿ, ಇನ್ನೊಂದು ಕಡೆ ಕಾಂಗ್ರೆಸ್, ಇಲ್ಲಿ ಎಲ್ಲ ಸ್ಥಾಪಿತ ರಾಜಕಾರಣಿಗಳು ಯುದ್ಧ ಮಾಡ್ತಾಯಿದ್ದಾರೆ. ಕೋಟಿಗಳನ್ನು ಹಂಚೋದು, ಕೋಟ್ಯಾಧೀಶರು ಮಾತ್ರ ಹೋಗೋದು,